श्रीमन्न्यायसुधामवापजयरात् कुर्यात् सदा मङ्गलम्। श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणीते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावगा समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। येनागाहि समस्तशास्त्रप्रतना रत्नाकरो लीलया येनाखण्डिकुवाद्य सर्वसुपटस्तोमो वचः सायकैः येनास्तापि च मध्वशास्त्रविजयस्तम्बोदरामण्डले तं सेवे ಜಯತೀರ್ಥವೀರಮನಿಶಂ ಮಧ್ವಾಕ್ಯರಾಜಾಧೃತಂ. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಮುನಿತ್ರಯರಲ್ಲಿ, ದ್ವೈತ ವಾಂಗ್ಮಯದ ಮುನಿತ್ರಯರಲ್ಲಿ ಕಾಮಧೇನು ಅಂತ ಅನಿಸ್ಕೊಂಡಿರುವಂತಹ ವಿಶಿಷ್ಟವಾದ ಆಚಾರ್ಯರ, ಶ್ರೀಮನ್ ಮಧ್ವಾಚಾರ್ಯರ ಸೇವೆಯನ್ನು ಮಾಡಿರುವಂತಹ ಟೀಕಾಕೃತ್ಪಾದರು ಅಂತ ಹೇಳಿ ಮಾಧ್ವ ಸಮಾಜ ಅತ್ಯಂತ ಗೌರವದಿಂದ ಕಾಣುವಂತಹ ಶ್ರೇಷ್ಠವಾದ ಅಪೂರ್ವ ತಪಸ್ವಿಗಳು, ಜ್ಞಾನಿಗಳು, ಟೀಕಾಕಾರರು, ಟೀಕಾಕೃತ್ಪಾದರು ಅಂತ ಪ್ರಖ್ಯಾತರಾಗಿರುವಂಥವರು ಶ್ರೀಮದ್ ಜಯತೀರ್ಥರು. ಅವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಒಂದೆರಡು ಅಂಶಗಳ ಕಡೆ ಗಮನವನ್ನು ಹರಿಸೋಣ. ಜಯತೀರ್ಥರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ. ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡಿದಂಥವರಿಗೆ ಅವರ ವ್ಯಕ್ತಿತ್ವ ಚೆನ್ನಾಗಿ ತಿಳಿಲಿಕ್ಕೆ ಸಾಧ್ಯ. ಅತ್ಯಪೂರ್ವವಾಗಿರುವಂತಹ ವಾದಕೌಶಲ, ಅತ್ಯಪೂರ್ವವಾಗಿರುವಂತಹ ವಾಕ್ಪಟುತ್ವ, ಅಪ್ರತಿಮವಾಗಿರುವಂತಹ ಅಸಾಧಾರಣವಾಗಿರುವಂತಹ ರಚನಾ ಕೌಶಲ, ಗ್ರಂಥ ರಚನಾ ಕೌಶಲ, ಇನ್ನು ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದಂಥವರು ಶ್ರೀ ಜಯತೀರ್ಥರು. ಅವರ ಒಂದು ಪ್ರಖ್ಯಾತಿ ಎಷ್ಟು ಅಂತ ಕೇಳಿದರೆ, ಶ್ರೀಮನ್ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನವನ್ನು ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಅಂದರೆ ಜಯತೀರ್ಥರ ಗ್ರಂಥ ಇಲ್ಲದೆ ಆ ಅರ್ಥವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಜರು, ವಾದಿರಾಜರು, ರಘೋತ್ತಮರು, ರಾಘವೇಂದ್ರ ಸ್ವಾಮಿಗಳಂತಹ ಮಹಾ ವಿದ್ವದ್ವಿಭೂತಿಗಳು ಜಯತೀರ್ಥರನ್ನ ಮುಕ್ತವಾದ ಕಂಠದಿಂದ ಸ್ತೋತ್ರವನ್ನು ಮಾಡಿದ್ದಾರೆ, ಕೊಂಡಾಡಿದ್ದಾರೆ. ಅಂತಹ ಅತ್ಯಪೂರ್ವವಾದ ಅಮೋಘವಾದ ವ್ಯಕ್ತಿತ್ವ ಶ್ರೀ ಟೀಕಾಕೃತ್ಪಾದರದು, ಜಯತೀರ್ಥರದು. ಅವರ ಚರಿತ್ರೆಯನ್ನು ತಿಳಿಯಬೇಕು ಅಂದರೆ ನಮಗೆ ಆಕರವಾಗಿರುವಂತಹ ಗ್ರಂಥಗಳು ವ್ಯಾಸತೀರ್ಥರು ಅಂತ ಹೇಳಿ ಅವರ ಅತ್ಯಂತ ಆತ್ಮೀಯ ಶಿಷ್ಯರಾಗಿರುವಂಥವರು, ಸನ್ಯಾಸಿ ಶಿಷ್ಯರು. ಅವರು ರಚನೆ ಮಾಡಿಕೊಟ್ಟಿರುವಂತಹ ಜಯತೀರ್ಥ ವಿಜಯ, ವ್ಯಾಸತೀರ್ಥರು ಬರೆದಿರುವಂತಹ ಅನುಜಯತೀರ್ಥ ವಿಜಯ ಅವರೇ ಬರೆದಿರುವಂಥದ್ದು, ಝಲಾರಿ ಸಂಕರ್ಷಣಾಚಾರ್ಯ ಕೃತ ಜಯತೀರ್ಥ ವಿಜಯ, ಕರಿಕೇಹಳ್ಳಿ ಶ್ರೀನಿವಾಸಾಚಾರ್ಯ ಕೃತ ಜಯೀಂದ್ರೋದಯ, ಹೀಗೆ ರಘುದಾಂತ ತೀರ್ಥರು ರಚನೆ ಮಾಡಿರುವಂತಹ ಜಯತೀರ್ಥ ವಿಜಯ, ಹೀಗೆ ಹಲವಾರು ಗ್ರಂಥಗಳಿಂದ, ಹರಿದಾಸರುಗಳ ಹಾಡುಗಳಿಂದ ನಾವು ಆ ಜಯತೀರ್ಥರ ಒಂದು ಚರಿತ್ರೆಯನ್ನು ತಿಳಿಯಬಹುದು. ಇಷ್ಟಲ್ಲದೆ ಗುರುಮಾಹಾತ್ಮ್ಯ ರತ್ನಾವಳಿ, ಪ್ರಾಚೀನವಾಗಿರುವಂತಹ ಟೀಕಾ ಟಿಪ್ಪಣಿಗಳು, ಎಲ್ಲ ಗ್ರಂಥಕಾರರು, ಎಲ್ಲ ಮಠದ ಗ್ರಂಥಕಾರರು, ಎಲ್ಲ ಮಠದ ವಿದ್ವಾಂಸರು, ಎಲ್ಲ ಹರಿದಾಸರು ಹೆಚ್ಚು ಕಡಿಮೆ ಎಲ್ಲರೂ ಆ ಜಯತೀರ್ಥರನ್ನ ಮುಕ್ತವಾದ ಕಂಠದಿಂದ ಸ್ತೋತ್ರವನ್ನು ಮಾಡಿದ್ದಾರೆ. ಜಯತೀರ್ಥರ ಒಂದು ಪೂರ್ವ ಜೀವನವನ್ನು ನೋಡೋದಾದರೆ ಸಾದೇನಾಡಿನ ಪ್ರಭುತ್ವವನ್ನು ಪಡೆದಂಥವರು, ದೇಶಪಾಂಡೆ ಮನೆತನದಲ್ಲಿ ಹುಟ್ಟಿರುವಂಥವರು. ಒಂದ್ಸಾರೆ ಒಳ್ಳೆಯ ದೇಶಪಾಂಡೆ ಮನೆತನ, ಶ್ರೀಮಂತವಾದ ಕುಟುಂಬ, ಖಡ್ಗವಿದ್ಯೆ, ಧನುರ್ವಿದ್ಯೆ, ಶಸ್ತ್ರವಿದ್ಯೆಯಲ್ಲಿ ಅತ್ಯಪೂರ್ವವಾದ ಒಂದು ವಿದ್ವತ್ತನ್ನು ಗಳಿಸಿದಂಥವರು.
ಕಾಲೋಚಿತವಾಗಿ ಶಿಕ್ಷಣ, ವಿವಾಹ ಎಲ್ಲವೂ ಆಗಿದೆ. ಒಂದ್ಸಾರೆ ಭೀಮಾ ತೀರಕ್ಕೆ ಬಂದಿದ್ದಾರೆ, ಬಾಯಾರಿಕೆ ಆಗಿದೆ. ಆ ಕುದುರೆ ಮೇಲೆ ಕೂತಂತಹ ದೊಂಡೋಪಂತರು ಅವರ ಪೂರ್ವಾಶ್ರಮದ ನಾಮ, ಹಾಗೇ ಆ ನೀರಿನಲ್ಲಿ ಹೋಗಿದ್ದಾರೆ ನೀರನ್ನು ಕುಡಿಯಬೇಕು ಅಂತ ಹೇಳಿ. ಆ ಸಮಯಕ್ಕೆ ಒಂದು ಶಬ್ದ ಕಿವಿ ಮೇಲೆ ಬಿದ್ದಿದೆ. ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವಂತಹ ಕಥೆ ಇದು. ಕಿಂ ಪಶು ಪೂರ್ವದೇಹೇ, ಸಾಮಾನ್ಯವಾಗಿ ಬಾಯಿ ನೀರನ್ನು ಹಚ್ಚಿ ಕುಡಿಯುವಂಥದ್ದು ನದಿಗೆ ಅದು ಪಶುವಿನ ಸ್ವಭಾವ ಅನ್ನೋ ಭಾವ, ನೀ ಹಿಂದೇನಾದರೂ ಪಶುವಾಗಿದ್ಯಾ ಅನ್ನೋಂತಹ ಭಾವ ಅಲ್ಲಿ ವ್ಯಕ್ತ ಆಗ್ತಾ ಇದೆ. ಇದನ್ನು ಕೇಳಿದಂಥವ್ರು ಯಾರು? ಶ್ರೀಮದ್ ಆಚಾರ್ಯರ ಶಿಷ್ಯರಾಗಿರುವಂತಹ ಅಕ್ಷೋಭ್ಯ ತೀರ್ಥರು. ಯಾವಾಗ ಇದನ್ನು ಕೇಳಿದ್ರೋ ತಮ್ಮ ಪೂರ್ವ ಜನ್ಮದ ಸ್ಮರಣೆಯಾಗಿದೆ. ಪೂರ್ವ ಜನ್ಮದಲ್ಲಿ ಇಂದ್ರದೇವರು ಋಷಭರಾಗಿ ಆಚಾರ್ಯರ ಗ್ರಂಥಗಳ ಭಾರವನ್ನು ಹೊರುವಂತಹ ಸೇವೆಯನ್ನು ಮಾಡಿದಂಥವರು ಅವರೇ ಜಯತೀರ್ಥರಾಗಿ ಅವತಾರವನ್ನು ಮಾಡಿದ್ದಾರೆ. ಮುಂದೆ ಯಾವಾಗ ಆ ಸ್ಮರಣೆ ಆಯಿತೋ ಆ ಗುರುಗಳ ಮಾತು ಅನ್ನುವಂಥದ್ದು ಅತ್ಯಪೂರ್ವವಾಗಿರುವಂಥದ್ದು. ಆ ಗುರುಗಳಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಇವೆಲ್ಲ ಪೂರ್ವ ನಿಯೋಜಿತ. ಅಕ್ಷೋಭ್ಯ ತೀರ್ಥರಿಗೆ ಭಗವಂತನ ಆಜ್ಞೆ ಆಗಿದೆ, ಆಚಾರ್ಯರ ಆಜ್ಞೆ ಆಗಿದೆ. ಹೀಗೆ ನೀರು ಕುಡಿಯುವಂತಹ ವ್ಯಕ್ತಿ ಬರ್ತಾನೆ, ಅವರಿಗೆ ಅನುಗ್ರಹವನ್ನು ಮಾಡಿ, ಪಾಠವನ್ನು ಹೇಳಿ, ಆಶ್ರಮವನ್ನು ನೀಡಿ, ಇವೆಲ್ಲ ಜಯತೀರ್ಥ ವಿಜಯದಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾರೆ. ಮುಂದೆ ಅವರಿಗೆ ನಾಮಕರಣವನ್ನು ಮಾಡಿ ಜಯತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡುತ್ತಾರೆ. ಜಯ ಅಂದರೆ 18, ಮಹಾಭಾರತಕ್ಕೂ ಜಯ ಅಂತ ಕರೀತಾರೆ. ಹಾಗೆ ಅತ್ಯಪೂರ್ವವಾಗಿರುವಂತಹ ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡಿಕೊಟ್ಟಿರುವಂಥವ್ರು ಜಯತೀರ್ಥರು. ಅವರ ಸಂಚಾರವೇ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಜಯೀಂದ್ರೋದಯದಲ್ಲಿ 6ನೇ ಸರ್ಗದಲ್ಲಿ ವರ್ಣನೆ ಮಾಡ್ತಾರೆ. ಸುಬ್ರಹ್ಮಣ್ಯ, ವಿಮಾನಗಿರಿ, ಉಡುಪಿ, ಕುಂಭಕೋಣ, ರಾಮೇಶ್ವರ, ಶ್ರೀರಂಗಂ, ಆಸೇತು, ಹಿಮಾಚಲ ಎಲ್ಲ ಕಡೆ ಹೋಗಿ, ಪಂಡರಾಪುರ, ದೆಹಲಿ, ವಿಜಯನಗರ ಎಲ್ಲ ಕಡೆ ಹೋಗಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂಥವರು. ಹೋದ ಕಡೆ ವಾದಿ ಜಯವನ್ನು ಮಾಡಿರುವಂಥವ್ರು. ಅತ್ಯಪೂರ್ವವಾಗಿರುವಂತಹ ವಾದಿ ಜಯ. ಅದಕ್ಕೆ ವಿಜಯದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ದುರುಳ ಮತವೆಂಬೋ ಕರಿಗೆ ಅಂಕುಶ ಬಿತ್ತು ಸುರಸಾದ ಗ್ರಂಥ ನಂದಮುನಿ ವಿರಚಿಸಿರಲಾಗಿ ಪರಮ ಭಕ್ತಿಯಿಂದ ವಿಸ್ತಾರ ಮಾಡಿದ ಕರದ ಕನ್ನಡಿಯಂತೆ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ. ಹೋದ ಕಡೆ ವಾದಿಗಳ ದಿಗ್ವಿಜಯವನ್ನು ಮಾಡದಂಥವ್ರು. ಅದನ್ನು ವರ್ಣನೆ ಮಾಡ್ತಾರೆ ವಿಜಯದಾಸರು. ವಾದಿಗಳನ್ನೆಲ್ಲ ಜಯಿಸಿ ಡಂಗುರ ಹೊಯ್ಸಿ ಭೇದಾರ್ಥ ಜ್ಞಾನ ಸತ್ಯವೆನಿಸಿ ಈ ಧರೆಯೋಳು ಹರಿಗೆ ಪರದೈವವೆಂದು ಸಾಧಿಸಿ ಮೆರೆದ ಉದ್ದಂಡನಾದ ಗುರು ತಿಲಕ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ. ಜಯರಾಯರ ನೋಡಿ ಜಪಿಸಿ ಮನದಿ ಪಾಡಿ ಜಯವಾಗುವುದು ನಿಮಗೆ ಭಯನಾಶ ಸಂತತ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ. ವಿಜಯದಾಸರು ಮುಕ್ತವಾದ ಕಂಠದಿಂದ ಆ ಜಯತೀರ್ಥರ ಸ್ತೋತ್ರವನ್ನು ಮಾಡಿದ್ದಾರೆ. ಜಯತೀರ್ಥರ ಒಂದು ವಾದಿ ದಿಗ್ವಿಜಯವನ್ನ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯಪ್ರಿಯ ತೀರ್ಥರು ಜಯತೀರ್ಥ ಸ್ತುತಿ ಅಂತ ಮಾಡಿದ್ದಾರೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆಭಾಸತ್ವಮಿಯಾಯ ತಾರ್ಕಿಕ ಮತಂ, ಆಗಿನ ಕಾಲದಲ್ಲಿದ್ದಂತಹ ಎಲ್ಲ ಮತಗಳನ್ನ ಖಂಡನೆ ಮಾಡಿ ದ್ವೈತ ಸಿದ್ಧಾಂತವನ್ನ ಮಧ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದಂತಹ ಕೀರ್ತಿ ಜಯತೀರ್ಥರದು. ಆಭಾಸತ್ವಮಿಯಾಯ ತಾರ್ಕಿಕ ಮತಂ ಪ್ರಾಭಾಕರ ಪ್ರಕ್ರಿಯಾ ಶೋಭಾಂನೈವ ಭವಾರ ದೂರ ನಿಹಿತ ವೈಭಾಷಿಕಾಧ್ಯುಕ್ತಯ ಹ್ರೀಬಾರೇಣ ದತಶ್ಚ ಶಂಕರ ಮುಖಾಃ ಕ್ಷೋಭಸ್ಕರೋ ಭಾಸ್ಕರಃ ಶ್ರೀಭಾಷ್ಯಂ ಜಯಯೋಗಿನಿ ಪ್ರವದತಿ ಸ್ವಾಭಾವಿಕ ಅತ್ಯನ್ಮತೋ. ದುರ್ಗಾದೇವಿಯ ಅನುಗ್ರಹವನ್ನು ಪಡೆದಿದ್ದಾರೆ. ಘಂಟ ಲೇಖನ ಸಾಮಗ್ರಿ, ಒಂದು ಪೂಗ ಪತ್ರ ಶೋಧನ ಮಾಡುವಂತಹ ಸಾಮಗ್ರಿ ಎರಡನ್ನೂ ವಿಶೇಷವಾಗಿ ದುರ್ಗಾದೇವಿಯ ಅನುಗ್ರಹವನ್ನು ಪಡೆದಂಥವರು.
ತಮ್ಮ ತಮ್ಮ ತಪಸ್ಸಾಮರ್ಥ್ಯದಿಂದ, ಎಂಥ ತಪಸ್ಸಾಮರ್ಥ್ಯ ಅಂದರೆ ಆಶ್ರಮ ಯಾವಾಗ ಕೊಡ್ತೀನಿ ಅಂತ ಅಕ್ಷೋಭ್ಯ ತೀರ್ಥರು ಹೇಳಿದ್ದಾರೋ ತಮ್ಮ ಮಾತಿನಿಂದಲೇ ನಿಮಗೆ ಇನ್ನೊಬ್ಬ ಮಗ ಹುಡ್ತಾನೆ ಅಂತ ಹೇಳಿದ್ರಂತೆ ತಮ್ಮ ತಂದೆ ತಾಯಿಗಳಿಗೆ. ಆ ರೀತಿಯಾಗಿ ಅಪೂರ್ವವಾಗಿರುವಂತಹ ವಾಕ್ಸಿದ್ಧಿ ಯರಗೋಳದಲ್ಲಿ ನಾವು ಇವತ್ತು ನೋಡಬಹುದು. ಕಲ್ಲಿನ ಪ್ರದೇಶ, ಗುಹೆ ಇರುವಂತಹ ಪ್ರದೇಶ, ಕತ್ತಲಾಗಿರುವಂತಹ ಗುಹೆ, ಅಂತಹ ಕಠಿಣವಾಗಿರುವಂತಹ ಪ್ರದೇಶದಲ್ಲಿ ಕೂತು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಅತ್ಯಪೂರ್ವವಾದ ಒಂದು ಭಾಷ್ಯೆಯನ್ನ ಬರೆದುಕೊಟ್ಟಂಥವರು ಇವತ್ತು ನಾವೆಲ್ಲ ಕಡೆ ಕಾಣ್ತೀವಿ. ಸುಧಾ ಪಂಡಿತರು ಅಂತ ಪ್ರಖ್ಯಾತವಾಗಿರುವಂಥದ್ದು. ಯಾಕಷ್ಟು ಸುಧಾಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಅನುವ್ಯಾಖ್ಯಾನರತಾರೂಢ ಬ್ರಹ್ಮಸೂತ್ರ ಸುಸಾರಥಿ ವೇದಾಶ್ವಸ್ತರ್ಕ ಗಾಂಡೀವಿ ಧ್ವಜಮಧ್ವೋ ಸುಧಾರ್ಜುನ. ಒಂದು ಕಲ್ಪನೆಯನ್ನ ಮಾಡ್ಕೊಳ್ಬೇಕಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದರೆ, ಅನುವ್ಯಾಖ್ಯಾನ ಅನ್ನುವಂತಹ ರಥ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಅನುವ್ಯಾಖ್ಯಾನ ಅನ್ನೋದೇ ರಥ. ಆ ಅನುವ್ಯಾಖ್ಯಾನ ರಥಕ್ಕೆ ಸಾರಥಿ ಬೇಕಲ್ಲ, ಅತ್ಯುತ್ತಮವಾದ ಸಾರಥಿ ಯಾದವ ಕೃಷ್ಣ ಭಗವಂತ. ಅದೇ ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಅವನು ರಚನೆ ಮಾಡಿಕೊಟ್ಟಿರುವಂತಹ ಬ್ರಹ್ಮಸೂತ್ರಗಳೇ ಈ ರಥಕ್ಕೆ ಸಾರಥಿಯಾಗಿರುವಂಥದ್ದು. ಶ್ರೀಮದಾಚಾರ್ಯರು ರಚನೆ ಮಾಡಿರುವಂತಹ ಅನುವ್ಯಾಖ್ಯಾನ ಅದು ರಥ. ಅದಕ್ಕೆ ಸಾರಥಿಯಾಗಿರುವಂಥದ್ದು ಸರಿಯಾದ ರೀತಿಯಲ್ಲಿ ಹೋಗಬೇಕಲ್ಲ, ಅದಕ್ಕೆ ಸಾರಥಿ ಯಾರು? ಭಗವಂತ. ಆ ಭಗವಂತನ ರಚನೆ ಮಾಡಿಕೊಟ್ಟಿರುವಂತಹ ಬ್ರಹ್ಮಸೂತ್ರ. ಈ ರಥಕ್ಕೆ ಕುದುರೆಗಳು ವೇದಾಶ್ವ, 4 ವೇದಗಳೇ ಆ ಕುದುರೆಯಾಗಿದ್ದಾವೆ. ಇನ್ನು ಇದಕ್ಕೆ ಧ್ವಜ ಬೇಕಲ್ಲ, ಧ್ವಜ ಮಧ್ವಾಚಾರ್ಯರು ಈ ರಥದಲ್ಲಿ ಆಸೀನರಾಗಿದ್ದಾರೆ ಧ್ವಜದಲ್ಲಿ. ಇನ್ನು ರಥಿಕ ಬೇಕಲ್ಲ, ಸುಧಾರ್ಜುನ, ಸುಧಾಗ್ರಂಥವೇ ಇದಕ್ಕೆ ಅರ್ಜುನ. ಗಾಂಡೀವ ಯಾವುದು? ಕೈಯಲ್ಲಿರುವಂಥದ್ದು ತರ್ಕ ಗಾಂಡೀವಿ ಅಂತ ವರ್ಣನೆ ಮಾಡ್ತಾರೆ. ಅಂತಹ ಅತ್ಯಪೂರ್ವವಾಗಿರುವಂತಹ ಸುಧಾಗ್ರಂಥವನ್ನ ಅನುವ್ಯಾಖ್ಯಾನಕ್ಕೆ ರಚನೆ ಪದ್ಮನಾಭ ತೀರ್ಥರು ಮೊದಲು ಬರೆದಿದ್ರು. ಅದರ ನಂತರ ವಿಸ್ತಾರವಾಗಿ ಅತ್ಯಪೂರ್ವವಾಗಿ ರಚನೆ ಮಾಡಿಕೊಟ್ಟಿರುವಂಥದ್ದು ಜಯತೀರ್ಥರ ಹಿರಿಮೆ. ಆ ಯರಗೋಳ ಗುಹ ಕತ್ತಲು ಪ್ರದೇಶ, ಏನೂ ಸಿಗೋದಿಲ್ಲ. ಆದರೆ ಇವತ್ತಿಗೂ ನಾವಲ್ಲಿ ನೋಡ್ಬೋದು, ಒಬ್ಬ ರಾಜ ಬಂದು ಪ್ರಾರ್ಥನೆ ಮಾಡಿದಾಗ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಂಥವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೋ ಹಾಗೆ ಅತ್ಯಪೂರ್ವವಾಗಿರುವಂತಹ ಆ ಕೆರೆಯನ್ನು ಇವತ್ತು ನಾವು ಕಾಣಬಹುದು. ಪುಷ್ಕಳವಾಗಿರುವಂತಹ ನೀರು ದೊರೆಯುವಂತಹ ಪ್ರದೇಶ ಆ ಯರಗೋಳ ಗುಹೆ. ಈ ಜಯತೀರ್ಥರ ಒಂದು ಶಿಷ್ಯ ಪರಂಪರೆಯನ್ನು ನೋಡೋದಾದ್ರೆ ವಿದ್ಯಾಧಿರಾಜ ತೀರ್ಥರು ಅಂತ ಹೇಳಿ ಮುಂದೆ ಇವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದಂಥವರು ತ್ರಿವೇಣಿ ಸಂಗಮದಂತಹ ಪವಿತ್ರವಾದ ತೀರ್ಥದಲ್ಲಿ ಅಲ್ಲಿ ಇವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಈ 3 ತ್ರಿವೇಣಿ ಸಂಗಮದಂತ ಹೊಂದಿರುವಂಥವರು. ಅಂಥವರಿಂದ ಆಶ್ರಮವನ್ನು ಪಡೆದಂಥವರು ಅತ್ಯಪೂರ್ವವಾಗಿರುವಂತಹ ವಿದ್ಯಾಧಿರಾಜ ತೀರ್ಥರು. ಆಮೇಲೆ ಜಯತೀರ್ಥ ವಿಜಯವನ್ನು ರಚನೆ ಮಾಡಿಕೊಟ್ಟಿರುವಂತಹ ವ್ಯಾಸತೀರ್ಥರು, ಅವರು ಒಬ್ಬ ಸನ್ಯಾಸಿ ಶಿಷ್ಯರು. ಪೀಠವನ್ನು ಬಯಸದೆ ಕೇವಲ ಆ ಆಶ್ರಮವನ್ನು ಸ್ವೀಕಾರ ಮಾಡಿ ಬಿಡಿ ಸನ್ಯಾಸಿಗಳಾಗಿ ಅವರ ಅಪೂರ್ವವಾದ ಸೇವೆಯನ್ನೇ ಮಾಡಿದಂಥವರು. ಇವತ್ತು ಅವರ ವೃಂದಾವನ ಮಳಖೇಡದಲ್ಲಿ ಜಯತೀರ್ಥರ ಎದುರುಗಡೆ ನಾವು ಕಾಣಬಹುದು ವ್ಯಾಸತೀರ್ಥರದು. ಇನ್ನು ಮಾದನೂರಿನ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರವನ್ನು ರಚನೆ ಮಾಡಿಕೊಟ್ಟಿರುವಂಥವರು. ಅವರು ಜಯತೀರ್ಥರ ವಿಶೇಷವಾದ ಕೃಪಾಬಲದಿಂದ ಹುಟ್ಟಿದಂಥವರು, ಅವರ ಶಿಷ್ಯರಾಗಿರುವಂಥವರು. ಹೀಗೆ ಅವರ ಶಿಷ್ಯ ಪರಂಪರೆಯನ್ನು ನಾವು ಕಾಣ್ತೀವಿ. ಇನ್ನು ಟೀಕಾ ಗ್ರಂಥಗಳನ್ನು ನೋಡೋದಾದ್ರೆ ನ್ಯಾಯಸುಧಾ ಅನುವ್ಯಾಖ್ಯಾನಕ್ಕೆ ರಚನೆ ಮಾಡಿಕೊಟ್ಟಿರುವಂತಹ ಅಪೂರ್ವವಾಗಿರುವಂತಹ ಕೃತಿ ಅದು ನ್ಯಾಯಸುಧಾ. ತತ್ವಪ್ರಕಾಶಿಕ, ಸೂತ್ರಭಾಷ್ಯ ಟೀಕಾ, ನ್ಯಾಯ ವಿವರಣ ಟೀಕಾ, ಪ್ರಮೇಯ ದೀಪಿಕಾ ಟೀಕಾ, ನ್ಯಾಯದೀಪಿಕಾ, ನ್ಯಾಯ ಕಲ್ಪಲತಾ, ಕಥಾಲಕ್ಷಣ, ಮಾಯಾವಾದ ಖಂಡನ ಟೀಕಾ, ಹೀಗೆ ಹಲವಾರು 18 ಗ್ರಂಥಗಳನ್ನ ನಾನು ಅದಕ್ಕೆ ಹೇಳಿದ್ದು ಜಯತೀರ್ಥರು ಅಂತ ಯಾಕೆ ಕರೀತಾರೆ, ಮಹಾಭಾರತಕ್ಕೂ ಜಯ ಅಂತ ಹೆಸರು. 18 ಆ ಸಂಖ್ಯೆಯನ್ನು ತೋರಿಸುವಂಥದ್ದು. ಇಷ್ಟೇ ಅಲ್ಲದೆ ಸ್ವತಂತ್ರವಾದ ಗ್ರಂಥಗಳನ್ನು ನೋಡೋದಾದ್ರೆ ಪ್ರಮಾಣ ಪದ್ಧತಿ, ವಾದಾವಲಿ ಮತ್ತು ಪದ್ಯಮಾಲ, ಅತ್ಯಪೂರ್ವವಾಗಿರುವಂತಹ ವಿಷಯಗಳಿಂದ ಕೂಡಿರುವಂಥದ್ದು ಪದ್ಯಮಾಲ. ಪ್ರತಿನಿತ್ಯ ನಮಗೆ ನಾವು ಹೇಗೆ ದೇವರ ಪೂಜೆಯನ್ನು ಮಾಡಬೇಕು, ಅನುಸಂಧಾನವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿರುವಂಥವರು.
ಅರಸು ಕೃತಿ ಶ್ರೀಮನ್ ನ್ಯಾಯಸುಧ ಅವರು ಗ್ರಂಥ ರಚನೆಯಲ್ಲೇ ಅತ್ಯಪೂರ್ವವಾಗಿರುವಂತಹ ವಿಷಯಗಳಿಂದ ಕೂಡಿರುವಂಥದ್ದು. ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಅನಿಸ್ಕೊಂಡಿರುವಂಥದ್ದು. ವಾದಿರಾಜ ಶ್ರೀಮಚ್ಚರಣರು ಹೇಳ್ತಾರೆ, ವಯಮೇವ ಸಾಕ್ಷಿಣ ಶ್ರೀಕರತ್ವೇನ ವಯಮೇವ ಸಾಕ್ಷಿಣ. ಶ್ರೀಮಂತ ಸಂಪತ್ತನ್ನು ಕೊಡುವಂತಹ ಜ್ಞಾನ ಸಂಪತ್ತು, ಲೌಕಿಕ ಸಂಪತ್ತನ್ನು ಕೊಡುವಂತಹ ಗ್ರಂಥ ಅಂತ ಹೇಳಿ ಕೊಂಡಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೊಂಡಾಡ್ತಾರೆ ಜಯತೀರ್ಥರ ಒಂದು ಕೃತಿಯನ್ನ. ಪರಿಮಳಾಚಾರ್ಯರು ಅಂತ ಅನಿಸ್ಕೊಂಡ್ರು ಆ ಗ್ರಂಥವನ್ನು ಬರೆದು. ಅಂತಹ ಅಪೂರ್ವವಾಗಿರುವಂತಹ ಸೇವೆಯನ್ನು ಮಾಡಿದಂಥವರು ಜಯತೀರ್ಥರು. ಜಯತೀರ್ಥರ ಒಂದು ವಿನಯ ಭಾವ ಎಷ್ಟು ಅಂದರೆ, ಅವರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ನಾನಿಷ್ಟೆಲ್ಲ ಗ್ರಂಥವನ್ನು ಬರೆದಿದ್ದೀನಲ್ಲ, ಅದೆಲ್ಲ ಶ್ರೀಮದಾಚಾರ್ಯರ ಅನುಗ್ರಹದಿಂದ ನಾನು ಬರೆದಿದ್ದೀನಿ, ನಂದಿದ್ರೊಳಗೇನೂ ಇಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನ್ಯಾಯಸುಧೆಯಲ್ಲಿ ಅವರಾಡುವಂತಹ ಮಾತು, ಗುರುಗಳಿಂದ ಶುಕವತ್ ಶಿಕ್ಷಿತ ಸ್ವಾಮಿ. ಅಕ್ಷೋಭ್ಯ ತೀರ್ಥರು ಗಿಳಿಪಾಠದಂತೆ ನನಗೆ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಗುರುಗಳಾಗಿರುವಂತಹ ಪೂರ್ಣಪ್ರಮತಿಗಳು ಪೂರ್ಣಪ್ರಜ್ಞರ ಅನುಗ್ರಹದ ಬಲದಿಂದ ನಾನಿಷ್ಟೆಲ್ಲ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಅಂತಾರೆ. ಎಷ್ಟು ವಿನಯ ಭಾವ! ಅಷ್ಟೆಲ್ಲ ಗ್ರಂಥಗಳನ್ನು ಬರೆದರೂ ಕೂತು ಬರೆದಿದ್ದಂತಹ ಜಾಗ ಕತ್ತಲು ಪ್ರದೇಶ, ಗುಹಾ ಪ್ರದೇಶ. ಆದರೆ ಅವರು ಕೊಟ್ಟಿರುವಂತಹ ಜ್ಞಾನ ದೀಪ ಇದೆಯಲ್ಲ, ಅದು ಜಗತ್ತನ್ನೇ ಬೆಳಗಿಸುವಂಥದ್ದು. ಕಾರಣ ಶ್ರೀಮದಾಚಾರ್ಯರ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವರು. ಅವರ ಕಾರ್ಯಕ್ಷೇತ್ರವನ್ನು ನೋಡೋದಾದರೆ, ಅವರ ವೃಂದಾವನ ಇರುವಂಥದ್ದು ಮಳಖೇಡದಲ್ಲಿ, ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಒಂದು ಗ್ರಾಮ ಆಗಿರುವಂಥದ್ದು. ಅದಕ್ಕೆ ಮಾನ್ಯಕೇಠ ಅಂತ ಕರೀತಾರೆ. ರಾಷ್ಟ್ರಕೂಟರ ರಾಜಧಾನಿಯಾಗಿರುವಂಥದ್ದು. ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ, ಕುಶರಾಯ ತಪಸ್ಸು ಮಾಡಿದಂತ ವಸುಮತಿ ಅಂತ ವರ್ಣನೆ ಮಾಡ್ತಾರೆ. ಇಂದ್ರಾಂಶರಾಗಿರುವಂತಹ, ಪೌರಾಣಿಕವಾಗಿ ನೋಡೋದಾದ್ರೆ ಕುಶ ಇಂದ್ರಾಂಶ ಸಂಭೂತನಾಗಿರುವಂಥವನು. ಅಲ್ಲಿ ತಪಸ್ಸು ಮಾಡಿದಂತಹ ಜಾಗ ಅದು ಕಾಗಿನಿ ತಟವಾಸದಲ್ಲಿ, ಅದು ವೃಂದಾವನನ್ನು ನಾವು ಕಾಣ್ತಾ ಇದ್ದೀವಿ. ಕಾಗಿನಿ ನದಿ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಅದಕ್ಕೂ ಒಂದು ಕಥೆಯನ್ನು ಹೇಳ್ತಾರೆ. ನಾಕಿನಿ ಕಾಗಿನಿ ಭೂತ್ವಾ ಪಾಕಶಾಸನ ಮನ್ವಗ ಏತದ್ಯೋಗಂ ಸರ್ವಜನಾನ್ ನೇತುಂ ವೈಕುಂಠ ಮಂದಿರಂ. ಆಂಧ್ರ ಪ್ರದೇಶದ ಕೊಹೀರ್ ಅನ್ನುವಂತಹ ಪ್ರದೇಶದಲ್ಲಿ ಹುಟ್ಟುವಂತಹ ನದಿ ಸರ್ಪಾಕಾರವಾಗಿ ಜಯತೀರ್ಥರು ಸರ್ಪಾವೇಶದಿಂದ ಉಳ್ಳವರು, ಶೇಷದೇವರ ಅವತಾರ ಅಂತ ಪ್ರತೀತಿ ಇದೆ. ಅಂತಹ ಆ ಜಯತೀರ್ಥರು ಸರ್ಪಾಕಾರದಲ್ಲಿ ಹರಿಯುವಂತಹ ನದಿ ಆ ಕಾಗಿನಿ ನದಿ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹಿಂದೆ ಭರತಖಂಡದಲ್ಲಿರುವಂತಹ ಎಲ್ಲ ನದಿಗಳ ತೀರ್ಥಗಳ ಸನ್ನಿಧಾನ ಕಡಿಮೆ ಆದಾಗ ಅಗಸ್ತ್ಯರು ಆ ಕಮಂಡಲಿನಲ್ಲಿ ಆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ನದಿಗಳ ಸನ್ನಿಧಾನವನ್ನ. ಇಂದ್ರದೇವರು ಬಂದು ಆ ಕಾಗೆ ರೂಪದಿಂದ ಅದನ್ನ ಉರುಳಿಸಿದ್ದಾರೆ. ಆ ಉರುಳಿದಾಗ ಹರಿದಿರುವಂತಹ ನೀರೇ ಅದು ಕಾಗಿನಿ ಅಂತ ಪ್ರಖ್ಯಾತವಾಗಿರುವಂಥದ್ದು. ಮಳಖೇಡದಲ್ಲಿ ತಪಸ್ಸು ಮಾಡಿ ರಾಮದೇವರ ಪುತ್ರನಾಗಿರುವಂತಹ ಕುಶರಾಯ, ಅವನು ಇಂದ್ರಾಂಶನೇ. ಟೀಕೆಯನ್ನು ಬರೆದಿರುವಂತಹ ಜಯತೀರ್ಥರು ಇಂದ್ರಾಂಶರು ಅಂತ ಪ್ರಖ್ಯಾತರಾಗಿರುವಂಥವರು. ಇನ್ನು ಯರಗೋಳ, ನಾನೀಗ ಹೇಳಿದ ಹಾಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಪ್ರದೇಶ ಮಂಗಳವೇಡೆ ಅಂತ ಇದೆ. ಆ ಪಂಡ್ರಾಪುರದ ಹತ್ರ 15 ಮೈಲಿ ದೂರ ಇರುವಂಥದ್ದು. ಅವರು ತಪಸ್ಸು ಮಾಡಿರುವಂತಹ ಸಂಧ್ಯಾವಳಿ 5 ಮೈಲಿ ಪಂಡ್ರಾಪುರದಿಂದ ದೂರ ಇರುವಂಥದ್ದು. ದುರ್ಗಾದೇವಿಯ ಒಂದು ಅನುಗ್ರಹಿಸಿರುವಂತಹ ಸ್ಥಳ ಅಂತ ನಾವು ಕಾಣ್ತೀವಿ. ಇಷ್ಟೆಲ್ಲ ಆ ಜಯತೀರ್ಥರ ಒಂದು ವರ್ಣನೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಜಯತೀರ್ಥರ ಒಂದು ವ್ಯಕ್ತಿತ್ವವನ್ನು ನೋಡೋದಾದ್ರೆ, ಇಷ್ಟೆಲ್ಲ ನಾವು ಅವರ ಇತಿಹಾಸವನ್ನು ನೋಡಿದ್ದೀವಿ. ಅವರ ಒಂದು ಚಿಂತನೆ ಹೇಗಿದೆ ಅಂದರೆ, ಅವರ ಗ್ರಂಥಗಳನ್ನು ನೋಡಿದವರಿಗೆ ಗೊತ್ತಾಗ್ತದೆ. ಅವರ ಒಂದು ವೈಶಿಷ್ಟ್ಯತೆ, ಇಡೀ ತತ್ವಶಾಸ್ತ್ರವೇ ಒಂದು ಚಿಂತನೆಯನ್ನು ಕೊಡ್ತಾರೆ. ಇಡೀ ತತ್ವಶಾಸ್ತ್ರ, ತತ್ವಚಿಂತನೆ ಇದೆ ಅಲ್ಲ, ಅದು ಒಂದು ಕುರುಕ್ಷೇತ್ರ ಇದ್ದ ಹಾಗೆ. ಸನ್ಮತ ಮತ್ತು ದುರ್ಮತ ಅಂದರೆ ಸಿದ್ಧಾಂತ ಮತ್ತು ಪೂರ್ವಪಕ್ಷ ಎರಡೂ ಪಾಂಡವ ಕೌರವರಾಗಿದ್ದಾರೆ. ಹಾಗಾಗಿ ಇಲ್ಲಿ ಪಾಂಡವರ ಪಕ್ಷದಲ್ಲಿ ಭೀಮನಿಂದ ರಕ್ಷಿತವಾಗಿರುವಂತಹ ಅರ್ಜುನ ಹೇಗೆ ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿದನೋ, ಹಾಗೆ ಜಯವನ್ನ ಪಡೆದನೋ, ಹಾಗೆ ಇಲ್ಲಿ ಮಧ್ವರಿಂದ ರಕ್ಷಿತರಾಗಿರುವಂಥವ್ರು ಯಾದವ ಕೃಷ್ಣ ಅಲ್ಲಿದ್ರೆ, ಇಲ್ಲಿ ವಾಸಿಷ್ಠ ಕೃಷ್ಣ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾನೆ ಭಗವಂತ. ಅನುವ್ಯಾಖ್ಯಾನವನ್ನು ರಚನೆ ಮಾಡಿದಂಥವ್ರು ಶ್ರೀಮದಾಚಾರ್ಯರು.
ಅವರ ನಂತರ ಬಂದಿರುವಂತಹ ಪಾರ್ಥಗೇವ ಧನುರ್ಧರ, ಗಾಂಧೀವ ಧನಸ್ಸನ್ನು ಹಿಡಿದಿರುವಂತಹ ಅರ್ಜುನನೇ ಜಯತೀರ್ಥರಾಗಿ ಅವತಾರವನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇ ಮನಃ, ಎಷ್ಟು ಭಕ್ತಿಯಿಂದ ನ್ಯಾಯಸುಧೆಯಲ್ಲಿ ಅವರು ನಮಸ್ಕಾರವನ್ನು ಮಾಡ್ತಾರೆ, ಮಧ್ವಾಚಾರ್ಯರನ್ನ ಸ್ಮರಣೆ ಮಾಡ್ತಾರೆ. ಗುರುಗಳ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಬೇಕು, ಅದನ್ನು ಜಯತೀರ್ಥರು ತೋರಿಸಿದ್ದಾರೆ. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ವಚೋರ ವಿರಮೃತಾಪ್ರಾಯೈ ಪ್ರಿಯತಾಂ ಸತತಂ ಗುದಾಹ. ಪ್ರಮೇಯ ದೀಪಿಕಾದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತಹ ಜಯತೀರ್ಥರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಜಯತೀರ್ಥರು ನ್ಯಾಯಸುಧೆಯಲ್ಲಿ ಹೇಳ್ತಾರೆ, ಕುಹಿತಾಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಶಸ್ತ್ರದಲ್ಲಿ ಅತ್ಯಂತ ಪ್ರವೀಣರಾಗಿರುವಂತಹ ಜಯತೀರ್ಥರು ಮುಂದೆ ಗುರುಗಳ ಅನುಗ್ರಹದಿಂದ ಶಾಸ್ತ್ರದಲ್ಲೂ ವಿಶೇಷವಾಗಿ ಪ್ರಾವೀಣ್ಯವನ್ನು ಪಡೆದಂಥವರು. ಭೋಗವನ್ನ ಬಿಟ್ಟು ಯೋಗವನ್ನು ನಾವು ಹಿಡಿಬೇಕು, ಆ ಮಾರ್ಗವನ್ನು ಹಿಡಿಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿರುವಂಥವ್ರು. ಒಳ್ಳೆಯ ಶ್ರೀಮಂತ ಮನೆತನ, ಒಳ್ಳೆಯ ಸ್ಮೃದ್ವರೂಪಿಯಾಗಿರುವಂತಹ ಹೆಂಡತಿ, ಒಳ್ಳೆಯ ತಂದೆ ತಾಯಿ ಎಲ್ಲವೂ ಇದ್ದಾಗ ಅವೆಲ್ಲವನ್ನೂ ತ್ಯಾಗ ಮಾಡಿ ಭೋಗದಿಂದ ಮೋಕ್ಷ ಇಲ್ಲ, ತ್ಯಾಗದಿಂದ ಮೋಕ್ಷ ಅಂತ ಜಗತ್ತಿಗೆ ಸಾರಿರುವಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಜಯತೀರ್ಥರು. ಅದಕ್ಕೆ ವಿಜಯದಾಸರು ಕೊನೆಗೊಂದು ಮಾತು ಹೇಳಿಬಿಡ್ತಾರೆ, ಅಕ್ಷೋಭ್ಯ ತೀರ್ಥರ ಕರದಿಂದ ಜನಿಸಿ ಮೋಕ್ಷಕ್ಕೆ ಜಯಪತ್ರಿಕೆ ಕೊಡಿಸಿ ಪಕ್ಷಿ ವಾಹನ ಸಿರಿ ವಿಜಯ ವಿಠಲನ ಈಕ್ಷಿಸುವದ ಕುಪದೇಶ ಕೊಡುವ ಋಷಿ ಜಯರಾಯರ ನೋಡಿರೋ ಸಜ್ಜನರೆಲ್ಲ ಜಯರಾಯರ ಪಾಡಿರೋ. ಜ ಎಂದು ನುಡಿಯಲು ಜಯಶೀಲನಾಗುವ, ಯ ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರಪಾತಕ ಹಾನಿ, ತಾ ಎಂದು ನುಡಿದರೆ ತಾಪತ್ರಯ ನಾಶ. ಯೋಗಿ ಅಕ್ಷೋಭ್ಯರ ಕರಕಮಲ ಸಂಜಾತ, ಭಾಗವತರ ಪ್ರಿಯನೇ ಯೋಗಿಗಳ ಅರಸನೇ ಮಳಖೇಡ ನಿವಾಸ, ಕಾಗಿನಿ ತಟವಾಸ ವಿಜಯ ವಿಠಲನ ದಾಸ ಅಂತ ಹೇಳಿ ವಿಜಯದಾಸರೇ ಮೊದಲಾದ ಎಲ್ಲ ಜ್ಞಾನಿಗಳು ಆ ಜಯತೀರ್ಥರನ್ನ ಸ್ತೋತ್ರವನ್ನು ಮಾಡಿದ್ದಾರೆ. ಜಯತೀರ್ಥರ ಪದ್ಯಮಾಲಾದಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ, ಪ್ರಮಾದತೋ ನಿರುದ್ವಾದ್ವಾ ಹರೇ ಪೂಜಾ ಭವೇನ್ನ ಚೇತ್ ಪಠನಾತ್ ಪದ್ಯಮಾಲಾಯಾ ನರಃ ಪೂಜಾ ಫಲಂ ಲಭೇತ್. ಪೂಜೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಆ ಪದ್ಯಮಾಲಾವನ್ನ ಪಠನ ಪಾರಾಯಣ ಮಾಡಿದ್ರೆ ಪೂಜಾ ಮಾಡಿದ ಫಲ ಬರ್ತದಂತೆ. ಇನ್ನು ಭಕ್ತಿಯಿಂದ ಪೂಜಾ ಮಾಡಿದ್ರೆ ಎಷ್ಟು ಫಲ ಬರಲಿಕ್ಕಿಲ್ಲ. ಹಾಗೆ ಅತ್ಯಪೂರ್ವವಾಗಿರುವಂತಹ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡಿದಂತಹ ಜಯತೀರ್ಥರು ಎಲ್ಲ ಮತಗಳನ್ನು ನಿರಾಕರಣೆ ಮಾಡಿ, ಎಲ್ಲ ಮತಗಳ ಒಂದು ಅಭಿಪ್ರಾಯ ನಮಗೆ ಚೆನ್ನಾಗಿ ದೊರೀಬೇಕು ಅಂದರೆ ಜಯತೀರ್ಥರ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಸುಲಭವಾಗಿರುವಂತಹ ಲಲಿತವಾದ ಶೈಲಿ, ಸರಳ ಭಾಷೆ, ಪ್ರೌಢ ಚಿಂತನೆ, ಸ್ಪಷ್ಟವಾದ ವಿಶ್ಲೇಷಣೆ, ಉತ್ತಮ ಸಂಗ್ರಹಣೆ, ಪರಿಶುದ್ಧ ವಿವೇಚನೆ, ಪ್ರಮಾಣ ಉದಾಹರಣೆಯನ್ನು ಕೊಟ್ಟು ಸಮತೂಕದ ವಿಮರ್ಶೆಯನ್ನು ಮಾಡಿ ಔಚಿತ್ಯ ಮೀರದೇ ಇರುವಂತಹ ಖಂಡನೆ, ಸುಂದರವಾದ ಪ್ರತಿಪಾದನೆ, ತತ್ವಜ್ಞಾನವನ್ನು ನೀಡುವಂತಹ ಅಪೂರ್ವವಾದ ಗ್ರಂಥ ರಾಶಿಯನ್ನ ರಚನೆ ಮಾಡಿಕೊಟ್ಟಿರುವಂಥವರು ನಮ್ಮ ಟೀಕಾಕೃತ್ಪಾದರು. ಹಾಗಾಗಿ ಅವರನ್ನು ನಾವೇನು ಹೇಳ್ತೀವಿ, ಸೇವೇತಂ ಜಯಯೋಗೀಂದ್ರಂ ಅಂತ ಹೇಳ್ತೀವಿ. ವ್ಯಾಸರಾಜರಂತೂ ಅವರು ಸ್ಮರಣೆಯನ್ನ ಮಾಡ್ತಾರೆ. ಮಿಥ್ಯಾ ಸಿದ್ಧಾಂತ ದುದ್ವಾಂತ ವಿದ್ವಂಸನ ವಿಲಕ್ಷಣ ಜಯತೀರ್ಥಾಖ್ಯಧರಣೀನು ಭಾಸತಾಂನೋ ಹೃದಂಬರೆ ಯದುರಾರೈ ಗುರುವೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಅಂತ ಹೇಳಿ ವ್ಯಾಸರಾಜರು ಮುಕ್ತ ಕಂಠದಿಂದ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಅಂತಹ ಜಯತೀರ್ಥರು ಪಾಠ ಪ್ರವಚನ, ತಪಸ್ಸು, ಗ್ರಂಥ ರಚನೆ, ತೀರ್ಥ ಸಂಚಾರ, ವಾದಿ ದಿಗ್ವಿಜಯವನ್ನ ಇಂತಹ ಅಪೂರ್ವವಾಗಿರುವಂತಹ ಅಸಾಧಾರಣವಾಗಿರುವಂತಹ ಕಾರ್ಯಗಳನ್ನು ಮಾಡ್ತಾ ಮುಂದೆ ವಿದ್ಯಾಧಿರಾಜ ತೀರ್ಥರು ಅಂತ ನಾನೀಗ ಹೇಳಿದ್ನಲ್ಲ, ಅವರಿಗೆ ಆಶ್ರಮವನ್ನು ಕೊಟ್ಟು ಮಳಖೇಡದಲ್ಲಿ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಅಂತಹ ಗುರುಗಳ ಆರಾಧನಾ ನಿಮಿತ್ತ ಅವರ ಚರಿತ್ರೆ ಬಹಳ ವಿಸ್ತಾರವಾಗಿರುವಂಥದ್ದು. ಎರಡು ಅಂಶಗಳನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅಂತಹ ಜಯತೀರ್ಥರ ಅಂತರ್ಗತನಾಗಿರುವಂತಹ
ಆ ಶ್ರೀಮದಾಚಾರ್ಯರು ಅವರಲ್ಲಿ ಕೂತಿರುವಂತಹ ವೇದವ್ಯಾಸ ಮೂರ್ತಿ, ಅಂಬರಣೀಪತಿಯಾಗಿರುವಂತಹ ವೇದವ್ಯಾಸ ಮೂರ್ತಿ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ.